ನಮಸ್ಕಾರ ಎಲ್ಲರಿಗೂ. ದೇವಸ್ಥಾನದಿಂದ ಮನೆಗೆ ಬಂದ ಮೇಲೆ ಈ ತಪ್ಪುಗಳನ್ನು ಮಾಡಬೇಡಿ. ದೇವಸ್ಥಾನದಿಂದ ಮನೆಗೆ ಬರುವಾಗ ಕೆಲವು ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಆದರೆ ಕೆಲವು ಭಕ್ತರು ದೇವಸ್ಥಾನದಿಂದ ಮನೆಗೆ ಹಿಂದಿರುಗುವಾಗ ತಿಳಿಯದೆ ಕೆಲವು ತಪ್ಪುಗಳನ್ನು ಮಾಡುತ್ತಾರೆ. ಹೀಗೆ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಕೆಟ್ಟ ಘಟನೆಗಳು ಸಂಭವಿಸುತ್ತದೆ. ದೇವಸ್ಥಾನಕ್ಕೆ ಹೋದರೆ ಪುಣ್ಯ ಮಾತ್ರ ಸಿಗುವುದಿಲ್ಲ. ಹಾಗಾದರೆ ಈಗ ಇಲ್ಲಿ ನಾವು ದೇವಸ್ಥಾನದಿಂದ ಮನೆಗೆ ಹಿಂದಿರುವಾಗ ಮಾಡಬಾರದ ತಪ್ಪುಗಳು ಯಾವುದೆಂದು ತಿಳಿಯೋಣ. ಅನೇಕರು ದೇವಸ್ಥಾನಕ್ಕೆ ಹೋದಾಗ ದೇವಸ್ಥಾನದಲ್ಲಿರುವ ದೇವರ ಮೂರ್ತಿಯನ್ನು ಮುಟ್ಟಿ ನಮಸ್ಕಾರ ಮಾಡುತ್ತಾರೆ. ಆದರೆ ಎಂತಹ ಪರಿಸ್ಥಿತಿಯಲ್ಲೂ ದೇವರ ವಿಗ್ರಹ ಅಥವಾ ಮೂರ್ತಿಯನ್ನು ಮುಟ್ಟಿ ನಮಸ್ಕರಿಸಬಾರದು. ವಿಶೇಷವಾಗಿ ಮಹಿಳೆಯರು ಆಂಜನೇಯ ಸ್ವಾಮಿಯ ಗುಡಿಗೆ ಹೋದಾಗ ಸ್ವಾಮಿಯನ್ನು ಮುಟ್ಟಲೇಬಾರದು. ಏಕೆಂದರೆ ಆಂಜನೇಯ ಸ್ವಾಮಿ ಬ್ರಹ್ಮಚಾರಿ. ಆದ್ದರಿಂದ ಸ್ತ್ರೀಯರು ಮುಟ್ಟಬಾರದು ಎಂದು ವೇದ ವಿದ್ವಾಂಸರು ಹೇಳುತ್ತಾರೆ. ಜ್ಯೋತಿಷಾಸ್ತ್ರದ ಪ್ರಕಾರ ವೈದಿಕ ಮಂತ್ರಗಳಿಂದ ಭದ್ರವಾಗಿರುವ ದೇವರ ವಿಗ್ರಹಗಳು ಸ್ಪರ್ಶಿಸಿದರೆ ಅಶುದ್ಧವಾಗುತ್ತದೆ ಎಂದು ಹೇಳಲಾಗುತ್ತದೆ. ಹಾಗಾಗಿ ದೇವಸ್ಥಾನಕ್ಕೆ ಹೋದಾಗ ಭಕ್ತಿಯಿಂದ ದೇವರಿಗೆ ನಮಸ್ಕರಿಸಿ ದೇವರ ಆಶೀರ್ವಾದ ಪಡೆಯಿರಿ. ಆದರೆ ದೇವರ ವಿಗ್ರಹವನ್ನು ಮುಟ್ಟಬಾರದು. ಅದರಲ್ಲೂ ದೇವಸ್ಥಾನಕ್ಕೆ ಹೋಗುವವರು ಖಾಲಿ ಕೈಯಲ್ಲಿ ಹೋಗಬಾರದು. ದೇವರಿಗೆ ಹಣ್ಣು, ತೆಂಗಿನಕಾಯಿ, ಕಡ್ಡಿ ಕರ್ಪೂರ ಏನಾದರೂ ತೆಗೆದುಕೊಂಡು ಹೋಗಿ. ದೇವಸ್ಥಾನಕ್ಕೆ ಹೋಗುವಾಗ ತೆಂಗಿನಕಾಯಿ ಮತ್ತು ಹೂಗಳನ್ನು ತೆಗೆದುಕೊಂಡು ಹೋಗುವುದು ತುಂಬ ಒಳ್ಳೆಯದು. ಆದರೆ ದೇವಸ್ಥಾನವನ್ನು ತಲುಪಿದ ನಂತರ ಮೊದಲು ನಿಮ್ಮ ಕೈಕಾಲುಗಳನ್ನು ತೊಳೆದು ದೇವಸ್ಥಾನಕ್ಕೆ ಪ್ರವೇಶಿಸಿ ಮತ್ತು ಧ್ವಜಸ್ತಂಭದ ಸುತ್ತಲೂ 3 ಸುತ್ತನ್ನು ಸುತ್ತಿ. ಧ್ವಜಸ್ತಂಭದ ಬಳಿ ಹಳದಿ ಕುಂಕುಮವನ್ನು ಹಾಕಿ ತೆಂಗಿನಕಾಯಿಯನ್ನು ಹೊಡೆಯಿರಿ. ಆದರೆ ತೆಂಗಿನಕಾಯಿಯನ್ನು ಹೊಡೆದ ನಂತರ ಸಕ್ಕರೆ ತುಂಬಿ ತೆಂಗಿನಕಾಯಿಯನ್ನು ಧ್ವಜದ ಬಳಿ ಇಟ್ಟರೆ ತುಂಬ ಒಳ್ಳೆಯದು. ಇದನ್ನು ಮಾಡುವವರಿಗೆ ಯಾವುದೇ ಕೋರಿಕೆ ಹರಕೆಗಳು ಬೇಗನೆ ಈಡೇರುತ್ತದೆ ಎನ್ನಲಾಗುತ್ತದೆ. ಆಧ್ಯಾತ್ಮಿಕ ಪಂಡಿತರು ದೇವಸ್ಥಾನವನ್ನು ಭೇಟಿ ಮಾಡುವಾಗ ದೇವಾಲಯದ ಗಂಟೆಯನ್ನು ಬಾರಿಸಿ ನಿಮ್ಮ ಬಲಗೈಯಿಂದ 3 ಬಾರಿ ಗಂಟೆಯನ್ನು ಬಾರಿಸುವುದರಿಂದ ಮನಸ್ಸಿಗೆ ಆಧ್ಯಾತ್ಮಿಕ ಆನಂದ ಸಿಗುತ್ತದೆ, ಮನಸ್ಸಿನ ಶಾಂತಿ ಹಾಗೂ ಎಲ್ಲ ದೇವತೆಗಳ ಆಹ್ವಾನ ಆಗುತ್ತದೆ. ಕೆಂಪು ಬಟ್ಟೆ ಧರಿಸಿ ದೇವಸ್ಥಾನಕ್ಕೆ ಹೋದರೆ ತುಂಬ ಒಳ್ಳೆಯದು. ನಮ್ಮ ಸಮಸ್ಯೆಯನ್ನು ಹೇಳಿಕೊಂಡು ದೇವರ ಮುಂದೆ ಕಣ್ಣೀರು ಹಾಕಬಾರದು. ಆದರೆ ತುಂಬ ಜನರ ಮನೆಯಲ್ಲಿ ಹಣದ ಸಮಸ್ಯೆ ಯಾವಾಗಲೂ ಇರುತ್ತದೆ. ಕೆಲವು ಮನೆಗಳಲ್ಲಿ ಅವರು ಎಷ್ಟು ಹಣ ಸಂಪಾದಿಸಿದರೂ ಮನೆಯಲ್ಲಿ ಹಣ ನಿಲ್ಲುವುದಿಲ್ಲ. ಅಂಥವರು ಗುರುವಾರ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ತೆಂಗಿನಕಾಯಿಯನ್ನು ಇಟ್ಟು ಅಲ್ಲಿ ವಿಭೂತಿಯನ್ನು ಧರಿಸಬೇಕು. ಆ ಗುಡಿಯಲ್ಲಿ ಸುತ್ತಲೂ 3 ಪ್ರದಕ್ಷಿಣೆ ಹಾಕಿ ಮನೆಯಲ್ಲಿ ಹಣದ ಸಮಸ್ಯೆ ನಿಲ್ಲುತ್ತದೆ. ನಿಮ್ಮ ಮನೆಗೆ ಹಣ ಬರುತ್ತಲೇ ಇರುತ್ತದೆ. ಅನೇಕ ಜನರು ದೇವಸ್ಥಾನಕ್ಕೆ ಭೇಟಿ ನೀಡಿದ ನಂತರ ದೇವಸ್ಥಾನದಲ್ಲಿ ಕುಳಿತುಕೊಳ್ಳದೆ ಹೊರಟು ಹೋಗುತ್ತಾರೆ. ಆದರೆ ಅದನ್ನು ಮಾಡಬಾರದು. ಕನಿಷ್ಠ ದೇವಸ್ಥಾನದಲ್ಲಿ 2 ಅಥವಾ 3 ನಿಮಿಷ ಶಾಂತವಾಗಿ ಕುಳಿತು ಭಗವಂತನನ್ನು ಧ್ಯಾನಿಸಿ ಮನೆಗೆ ಬರಬೇಕು. ದೇವಸ್ಥಾನದಿಂದ ಮನೆಗೆ ಬಂದ ಮೇಲೆ ಅನೇಕ ಜನರು ಕೈಕಾಲುಗಳನ್ನು ತೊಳೆಯುತ್ತಾರೆ. ಆದರೆ ಆ ರೀತಿ ಮಾಡಬಾರದು. ದೇವಸ್ಥಾನದಿಂದ ಮನೆಗೆ ಬಂದ ತಕ್ಷಣ ಪಾದ ತೊಳೆಯಬಾರದು ಎಂದು ಹೇಳಲಾಗುತ್ತದೆ. 1 ನಿಮಿಷ ಮನೆಯಲ್ಲಿ ಕುಳಿತು ನಂತರ ಎಲ್ಲ ಕೋಣೆಗಳಿಗೂ ಹೋಗಬೇಕು. ದೇವಸ್ಥಾನದಿಂದ ಮನೆಗೆ ಬಂದ ತಕ್ಷಣ ಸ್ನಾನ ಮಾಡಬೇಡಿ. ಏಕೆಂದರೆ ನಾವು ದೇವಸ್ಥಾನದಿಂದ ಬಂದ ಮೇಲೆ ನಮ್ಮ ದೇಹವು ದೈವಿಕ ಶಕ್ತಿಯನ್ನು ತುಂಬಿರುತ್ತದೆ. ಅಂದರೆ ನಮ್ಮ ಇಡೀ ದೇಹವು ದೈವಿಕ ಶಕ್ತಿಗಳಿಂದ ತುಂಬಿರುತ್ತದೆ.
ನಮ್ಮ ಇಡೀ ದೇಹವು ಧನಾತ್ಮಕ ಶಕ್ತಿಯಿಂದ ತುಂಬಿರುತ್ತದೆ. ಹಾಗಾಗಿ ಮನೆಗೆ ಬಂದ ತಕ್ಷಣ ಸ್ನಾನ ಮಾಡದೆ ನಮ್ಮ ಧನಾತ್ಮಕ ಶಕ್ತಿ ಹೊರಟು ಹೋಗುತ್ತದೆ. ಶಿವನ ದೇವಾಲಯದಲ್ಲಿ ಪ್ರದಕ್ಷಿಣೆ ಮಾಡಿದರೆ ಚಂಡಿ ಪ್ರದಕ್ಷಿಣೆ ಮಾತ್ರ ಮಾಡಬೇಕು. ಶಿವನ ದೇವಸ್ಥಾನವನ್ನು ಪ್ರವೇಶಿಸಿದಾಗ ನಾವು ನಂದಿಯ ದರ್ಶನವನ್ನು ಮೊದಲು ಪಡೆಯಬೇಕು. ದೇವಸ್ಥಾನದಲ್ಲಿ ದರ್ಶನ ಪಡೆದ ನಂತರ ನೇರವಾಗಿ ಮನೆಗೆ ಬರಬೇಕು. ಈ ರೀತಿ ದೇವಸ್ಥಾನದಿಂದ ಮನೆಗೆ ಬಂದರೆ ನಿಮ್ಮ ಮನೆಯಲ್ಲಿ ದೈವಿಕ ಶಕ್ತಿ ಹೆಚ್ಚಾಗುತ್ತದೆ. ದೇವಸ್ಥಾನದಲ್ಲಿ ಕೊಡುವ ಪ್ರಸಾದವನ್ನು ಅನೇಕರು ಮನೆಗೆ ತೆಗೆದುಕೊಂಡು ಹೋಗುತ್ತಾರೆ. ಆದರೆ ಹೀಗೆ ಮಾಡಬಾರದು. ದೇವಸ್ಥಾನದಲ್ಲಿ ನೀಡುವ ಪ್ರಸಾದವನ್ನು ದೇವಸ್ಥಾನದಲ್ಲಿಯೇ ಸೇವಿಸಬೇಕು ಎನ್ನುತ್ತಾರೆ. ವೈದಿಕ ಪಂಡಿತರು ದೇವಾಲಯದಲ್ಲಿ ನಿಮ್ಮ ಇಷ್ಟಗಳು ನೆರವೇರಲು ಪಂತುಗಳನ್ನು ನಿಮ್ಮ ತಲೆಯ ಮೇಲೆ ಆಶ್ರಯಿಸುತ್ತಾರೆ. ಯಾಕೆಂದರೆ ವಿಷ್ಣುವಿನ ಪಾದಗಳು ಶತಗೋಪುರದಲ್ಲಿ ಮೇಲಿರುತ್ತದೆ. ಹಾಗಾಗಿ ಶತಗೋಪುರವನ್ನು ತಲೆಯ ಮೇಲೆ ಹಾಕಿಕೊಳ್ಳುವಾಗ ಏನಾದರೂ ಬೇಡಿಕೊಳ್ಳಿ. ನೀವು ಯೋಚಿಸುವ ಬಯಕೆ ನೇರವಾಗಿ ದೇವರ ಪಾದಕ್ಕೆ ಹೋಗುತ್ತದೆ. ಅಲ್ಲದೆ ಅನೇಕ ಜನರು ದೇವಸ್ಥಾನವನ್ನು ಸುತ್ತಾಡುತ್ತಾರೆ. ಕೆಲವರು 3 ಸುತ್ತುಗಳು ಮಾಡುತ್ತಾರೆ, ಕೆಲವರು 5 ಅಥವಾ 11 ಸುತ್ತುಗಳನ್ನು ಮಾಡುತ್ತಾರೆ. ಇದನ್ನು ದೇವಸ್ಥಾನಕ್ಕೆ ಹೋಗುವ ದೇವಸ್ಥಾನದ ಪ್ರಕಾರ ನೀವು ಎಷ್ಟು ಪ್ರದಕ್ಷಿಣೆಯನ್ನು ಮಾಡಬೇಕು, ದೇವಸ್ಥಾನದಲ್ಲಿ ಎಷ್ಟು ಪ್ರದಕ್ಷಿಣೆ ಹಾಕಿದರೆ ಇಷ್ಟಾರ್ಥಗಳು ನೆರವೇರುತ್ತವೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಆಂಜನೇಯ ಸ್ವಾಮಿಗೆ ಪ್ರಿಯವಾದ ಸಂಖ್ಯೆ 5. ಆದ್ದರಿಂದ ಆಂಜನೇಯ ಸ್ವಾಮಿಗೆ ಕನಿಷ್ಠ 5 ಪ್ರದಕ್ಷಿಣೆ ಮಾಡಬೇಕು. ಹನುಮಾನ್ ದೇವರಿಗೆ ಪ್ರದಕ್ಷಿಣೆ ಹಾಕಿದರೆ ದೀರ್ಘಕಾಲ ಆರೋಗ್ಯ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ನೀವು ಯಾವುದೇ ಪರಿಹಾರವಾಗದೆ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ 11 ವೀಳ್ಯದೆಲೆ ಮೇಲೆ ಶ್ರೀರಾಮ ಎಂದು ಬರೆದು ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಅರ್ಪಿಸಿ. ಹೀಗೆ ಮಾಡುವುದರಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ಬಹುಬೇಗ ಬಗೆಹರಿಯುತ್ತದೆ. ಹಾಗೆಯೇ ಸಾಯಿಬಾಬಾ ದೇವಸ್ಥಾನದಲ್ಲಿ 5 ಅಥವಾ 9 ಪ್ರದಕ್ಷಿಣೆಯನ್ನು ಮಾಡಬೇಕು. ದೇವಸ್ಥಾನದಲ್ಲಿರುವ ವಿಭೂತಿಯನ್ನು ಹಣೆಯ ಮೇಲೆ ಧರಿಸಬೇಕು. ನಂತರ ಸಾಯಿಬಾಬಾ ಅವರಿಗೆ ಇಷ್ಟವಾದ ಬಿಳಿ ಸಿಹಿ ತಿಂಡಿಯನ್ನು ದೇವಸ್ಥಾನದಲ್ಲಿ ಮಕ್ಕಳಿಗೆ ಹಂಚಬೇಕು. ನಿಮ್ಮ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತದೆ. ನೀವು ವೆಂಕಟೇಶ್ವರ ಸ್ವಾಮಿ ದೇವಾಲಯಕ್ಕೆ ಹೋಗಿದ್ದರೆ ನೀವು ಯಾವಾಗಲೂ ತುಳಸಿ ಮಾಲೆಯನ್ನು ತೆಗೆದುಕೊಂಡು ಹೋಗಬೇಕು. ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗಿಯೂ ಈಡೇರುತ್ತವೆ. ಶ್ರೀ ವೆಂಕಟೇಶ್ವರ ದೇವಾಲಯದಲ್ಲಿ 11 ಪ್ರದಕ್ಷಿಣೆ ಮಾಡಬೇಕು. ದೇವಾಲಯದಲ್ಲಿ ಪ್ರದಕ್ಷಿಣೆ ಮಾಡುವಾಗ ಓಂಕಾರವನ್ನು ಜಪಿಸಬೇಕು, ಪ್ರದಕ್ಷಿಣೆ ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗಿಯೂ ನೆರವೇರುತ್ತದೆ. ಕೆಲವರು ಎಷ್ಟೇ ಪ್ರಯತ್ನ ಪಟ್ಟರೂ ಮದುವೆಯಾಗುತ್ತಿರುವುದಿಲ್ಲ. ಅಂಥವರು ಶುಕ್ರವಾರದಂದು ಅಮ್ಮನವರ ದೇವಾಲಯದಲ್ಲಿ ಬೆಲ್ಲದ ದೀಪ, ತುಪ್ಪ ಸವರಿ ಬತ್ತಿ ಇಟ್ಟು ದೀಪ ಹಚ್ಚಬೇಕು. ಅಮ್ಮನವರಿಗೆ 3 ಪ್ರದಕ್ಷಿಣೆ ಮಾಡಬೇಕು. ಹಾಗೆಯೇ ದೇವಿಗೆ ಇಷ್ಟವಾದ ತಾವರೆ ಹೂವು, ಮಂದಾರ ಹೂವು ಮಾಲೆಯನ್ನು ಅರ್ಪಿಸಬೇಕು. ಹಾಗೆಯೇ ಶ್ರೀ ಗಣೇಶ ದೇವಸ್ಥಾನಕ್ಕೆ ಹೋಗುವಾಗ 3 ಅಥವಾ 21 ಪ್ರದಕ್ಷಿಣೆ ಮಾಡುವುದರಿಂದ ತುಂಬ ಒಳ್ಳೆಯದಾಗುತ್ತದೆ. ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲ ಆಸೆಗಳು ಶೀಘ್ರವಾಗಿ ಈಡೇರುತ್ತದೆ. ನಂತರ ಗರ್ಭಗುಡಿಯಲ್ಲಿ ಇರುವ ಸ್ವಾಮಿಯನ್ನು ಭೇಟಿ ಮಾಡುವಾಗ ಎಡ ಅಥವಾ ಬಲಭಾಗದಲ್ಲಿ ನಿಂತುಕೊಳ್ಳಬೇಕು. ಗಣೇಶನಿಗೆ 21 ಗರಕೆಯನ್ನು ಅರ್ಪಿಸಿ ಭಗವಂತನನ್ನು ನೋಡಿ ಅವರು ನಿಮಗೆ ಮಾಡಿರುವ ಒಳ್ಳೆಯ ಕೆಲಸಗಳನ್ನು ನೆನೆದು ಧನ್ಯವಾದವನ್ನು ಹೇಳಿ ಸ್ವಲ್ಪ ಸಮಯ ಕುಳಿತುಕೊಳ್ಳಿ. ಹಾಗೆಯೇ ದೇವಸ್ಥಾನದಿಂದ ಮನೆಗೆ ಹಿಂದಿರುಗುವಾಗ ಬೇರೆಯವರ ಮನೆಗೆ ಹೋಗಲೇಬಾರದು. ನಡುವೆ ಯಾವುದೇ ಕೆಲಸಕ್ಕೆ ನಿಲ್ಲಬೇಡಿ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ